ಯಾವ ಪೋರ್ಟ್ಫೋಲಿಯೋ ಬೇಡಿಕೆನೂ ನಾನು ಇಟ್ಟಿಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ನಿಭಾಯಿಸೋದು. ನಿರೀಕ್ಷೆ ಏನಿರಲ್ಲ. ಅವರು ಯಾರು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರಿ. ಆನೆ ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಜೀವಂತವಾದಂಥ ಸಮಸ್ಯೆಯಾಗಿದೆ. ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರನೂ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವುದೇ ಕಾರಣದಿಂದಲೂ ಅದಕ್ಕೆ ಅಡ್ಡ ಬರದ ರೀತಿಯಲ್ಲಿ ಮತ್ತೆ ಯಾವೊಬ್ಬ ರೈತನು ಇದಕ್ಕೆ ತುತ್ತಾಗಬಾರ್ದು, ಸಾಯಬಾರ್ದು, ಮರಣ ಹೊಂದಬಾರ್ದು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಒಂದು ಹೋರಾಟವನ್ನು ನಡೆಸೋಣ. ಇದು ನಾನು ಬಂದಿರೋದು ಬರದ ಬಗ್ಗೆ. ಈಗ ಬರದಾಗಿ ನಾಳೆ ಏನೇನು ಕನಸಿಟ್ಕೊಂಡಿದ್ದೀನಿ ನಂದೇನು ಅನ್ನೋದನ್ನು ಪೂರ್ಣ ನಿಮ್ಮ ಜೊತೆ. ಅಯ್ಯೋ, ಸಮಾಧಾನ ಇರಕ್ಕಲ್ಲ ಮನುಷ್ಯನಿಗೆ. ಜೀವನದಲ್ಲಿ ಗುರಿ ಮುಟ್ಟಬೇಕು ಅನ್ನೋದು ಇರುತ್ತೆ, ಆದರೆ ಈ ಗುರಿ ತಲುಪೇ ಇದೆ. ಆದರೆ ಜನತೆಯ ವಿಶ್ವಾಸ ಉಳಿಸ್ಕೊಳ್ಳೋದು ಭಾಳ ಮುಖ್ಯ. ನನಗೇನು ತಲುಪೋದ್ರಲ್ಲಿ ನಾನು ಯಾವುದನ್ನು ಪ್ರಯತ್ನ ಅದಲ್ಲ. ಅದು ಆಕಸ್ಮಿಕವಾಗೇ ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯ ಒಂದು ಇದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ನಮ್ಮ ನಾಯಕರುಗಳು ತೀರ್ಮಾನ ಮಾಡಿ ಕೊಡಿಸಿದ್ದಾರೆ. ಹೌದು, ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಸಿದ್ದರಾಮಣ್ಣ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸುರ್ಜೇವಾಲಾ ಅವರು 3 ಜನ ನನಗೆ ಮಾತು ಕೊಟ್ಟು ಕರ್ಕೊಂಡೋಗಿದ್ರು. ಆ ಮಾತನ್ನು ಕಳೆದ ಸಾರಿ ಕೊಡೋಕ್ಕಾಗಲಿಲ್ಲಪ್ಪ, ಈ ಸಾರಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಉಳಿಸ್ಕೊಂಡು ಕೃಷಿ ಸಚಿವರು ಮತ್ತು ಸಹಕಾರ ಸಚಿವರು ಎಲ್ಲ ನೇಮಕ ಆಗೋದು ತಡ ಆಗಿದೆ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಆದಷ್ಟು ಬೇಗ ಮಾಡಬೇಕು. ಇವತ್ತು ನಾಳೆ ಆಗುತ್ತೆ. ಅನೇಕ ಶಾಸಕರು ಯಾವುದೇ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿದಾಗ್ಲೂ ಇದು ಸಹಜವಾಗಿ ಇರುತ್ತೆ. 20 ಸ್ಥಾನ ಇರ್ತವೆ. ಹಿಂದಂಗೆ JH ಪಟೇಲ್ರ ಕಾಲದಲ್ಲಿ 64 ಜನ ಮಂತ್ರಿಗಳು ಮಾಡಿದರು. ಆಗ ಯಾರ್ದಿಲ್ಲ, ಇದ್ದರೆಲ್ಲ ಮಂತ್ರಿಗಳು. ಇನ್ನೊಂದು 25-30 ಜನಕ್ಕೆ ಬೋರ್ಡ್ ಚೇರ್ಮನ್ ಕೊಟ್ಟರು, ಮುಗಿದೋಯ್ತು. ಎಲ್ಲರಿಗೂ ಊಟದ ಕಾರ್ ಸಿಕ್ಕವು. ಈಗ 34 ಜನನೇ ಮಾಡಬೇಕು ಅಂತ ಕಾನೂನು. ಅದರಿಂದ ಕಾನೂನನ್ನು ಮೀರಿ ಯಾರು ಮಾಡೋಕ್ಕಾಗುತ್ತೆ? ಅದರಿಂದ ಆಕಾಂಕ್ಷಿಗಳು ಇರ್ತಾರೆ. ಹಿರಿಯರನ್ನು ಕಡೆಗಣಿಸಲಾಗಿದೆ ಕಾಂಗ್ರೆಸ್ನಲ್ಲಿ. ಹಿರಿಯರನ್ನು ಯಾರನ್ನು ಕಡೆಗಣಿಸಿದ್ದಾರೆ, ಯಾರನ್ನು ಬಿಟ್ಟಿದ್ದಾರೆ ಅನ್ನೋದೆಲ್ಲ ಹೈಕಮಾಂಡಿಗೆ ಬಿಟ್ಟು ವಿಚಾರ. ನನ್ನ ಇದು ಕೊಡುತ್ತಾರೆ. ಮಹಿಳೆಯರದ್ದು ಒಂದು ತೀರ್ಮಾನ ಮಾಡ್ತಾರೆ. ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ತೀರ್ಮಾನ ಮಾಡ್ತಾರೆ. ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ಮಂತ್ರಿಮಂಡಲ ಬೊಮ್ಮಾಯಿಯವ್ರ ಸರ್ಕಾರ ಎಷ್ಟು ದಿವಸಕ್ಕೆ ಬಿದ್ದೋತು? ಬೊಮ್ಮಾಯಿಯವ್ರ ಸರ್ಕಾರ ಬಿದ್ದ ಹೋಯ್ತಲ್ಲ. ಯಾವಾಗ ಮಂತ್ರಿಮಂಡಲ ರಚನೆ ಮಾಡಿದಾಗಲೂ ಗಲಾಟೆಗಳಾಗಿಲ್ಲ, ಅಸಮಾಧಾನಗಳಾಗಿಲ್ಲ, ಆಗ್ತವೆ. ಹೈಕಮಾಂಡು ಕಾಂಗ್ರೆಸ್ ಬಲಿಷ್ಠವಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಬಲಿಷ್ಠವಾಗಿದೆ. ಅದನ್ನು ಸಮರ್ಥನೆ ಮಾಡಿಕೊಂಡು ಅದನ್ನು ನಿವಾರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಸಿದ್ದರಾಮಯ್ಯ ಗೈರಿನ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಸಿದ್ದರಾಮಯ್ಯ ಕೂತಿರ್ಲಿಲ್ವಲ್ಲ ಅಂತ ಅದನ್ನು ನಾನು ಹೋಗಿ ಕೇಳಿದೆ. ಆದರೆ ಅವರು ಆವಾಗ ಏನೋ ಒಂದು ಕಾಲ್ಪನಿಕವಾಗಿ ನಡೆದಂಥ ಯಾವುದೋ ಒಂದು ಇನ್ಸಿಡೆಂಟ್ನಿಂದ ಬರೋಕ್ಕಾಗಲಿಲ್ಲ. ಬರ್ತ್ಡೇ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ಒಂದು. ಎರಡನೇದು, ಅವರು ನಾನು ಎಲ್ಲನೂ ಟಿ ವಿಲೇ ಕೂತ್ಕೊಂಡು ನೋಡಿದೆ ಕಂಬಿಡಯ್ಯ ನಿಂದ ಅಂತ ಹೇಳಿದರು. ಪಾಪ ಅವರ ಪಕ್ಷದ ಅಭಿಪ್ರಾಯವನ್ನು ಅವ್ರು ಮಾಡಿದ್ದಾರೆ. ಅವರ ಪಕ್ಷದ ಕೆಲಸವನ್ನು ಅವರು ಒಂದು ರಾಷ್ಟ್ರೀಯ ಪಕ್ಷ ಅವ್ರು ಮಾಡಬೇಕು, ಡ್ಯೂಟಿ ಮಾಡಿದ್ದಾರೆ. ಈಗ ನಾವು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ. ನಮ್ಮ ಡ್ಯೂಟಿ ಅತಿ ಅವಶ್ಯಕ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಭಾವ ಭಾಳ ಇರಬೇಕು ರೈತರ ಬಗ್ಗೆ. ಫಸ್ಟು ರೈತ, ಅನ್ನದಾತ, ರೈತನ ಪರವಾದಂಥ ನಿಲುವು ನಮ್ಮದು. ಆದ್ದರಿಂದ ಅದನ್ನು ನಾವು ಈಗ ಅಧ್ಯಯನಕ್ಕೆ ಹೊಂಟಿದ್ದೀವಿ. ಸ್ವಲ್ಪ ಇದರಿಂದ ತಡ ಆಯಿತು, ಹೊಂಟಿದ್ದೀವಿ. ಇದಕ್ಕೆ ಒಂದು ಒಳ್ಳೆ ಕೆಲಸನ ಮಾಡ್ತಕ್ಕಂಥ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ರೈತರ ಸಾಲ ಮನ್ನಾ ಮಾಡಿ ಅಂತ ಡಿಮ್ಯಾಂಡ್ ಇಡ್ತಿದ್ದಾರೆ ಸರ್ ಬಿಜೆಪಿ. ಅಲ್ಲ, ಅದೆಲ್ಲನೂ ಮಾಡೋಣ. ಏನೇನಿದೆ, ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲವನ್ನು ಕೂತು 13ಕ್ಕೆ ವಿಧಾನಸಭಾ ಅಧಿವೇಶನವನ್ನು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಬೇಕು ಅದೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಮೊದಲು ನಾವು ರೈತನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ.